ನೇಪಾಳದಾಗ ಒಬ್ಬರು ರ್ಯಾಪರ್ ಪ್ರೈಮ್ ಮಿನಿಸ್ಟರ್ ಆದ್ರು. ತಮಿಳ್ನಾಡ್ದಾಗ ಒಬ್ಬ ಸೂಪರ್ ಸ್ಟಾರ್ ಹೀರೋ ಮುಖ್ಯಮಂತ್ರಿ ಆದ್ರು. ಆಂಧ್ರ ಪ್ರದೇಶದಾಗ ಪವನ್ ಕಲ್ಯಾಣ್ ಅವರು ಒಬ್ರು ಹೀರೋ, ಅವರ ಉಪಮುಖ್ಯಮಂತ್ರಿ ಆದ್ರು. ಆದ್ರೆ ನಮ್ಮ ಕರ್ನಾಟಕದಾಗ ಉಪೇಂದ್ರ ಅವರು ಮುಖ್ಯಮಂತ್ರಿ ಆಗೋದು ಯಾವ್ರಿ? ಇಲ್ಲಿ ಏನು ಮಿಸ್ಟೇಕ್ ಆಗಿರ್ಬೋದು? ಈಗ ಉಪೇಂದ್ರ ಅವ್ರ ಮಾಸ್ಟರ್ ಮೈಂಡ್, ಅವ್ರು ಬುದ್ಧಿವಂತರ ಎಲ್ಲರೂ ಆಗಿನಾಕ ಹೆಂಗೆ ಸಾಧ್ಯ? 6 ಕೋಟಿ ಕನ್ನಡಿಗರ ಸ್ವಲ್ಪ ಮಂದಿ ಸುಳ್ಳು ಮಕ್ಳು ಇರ್ತಾರೋ, ಸ್ವಲ್ಪ ಯಾವ್ರೇಜ್ ಇರ್ತಾರೋ. ಈಗ ಜನಗಳು ಉಪೇಂದ್ರ ಅವ್ರ ದಾರ್ಯಾಗ ಹೋಗ್ಲಿಲ್ಲ ಅಂದ್ರೆ ಉಪೇಂದ್ರ ಅವ್ರ ಜನಗಳ ದಾರ್ಯಾಗ ಬರ್ಬೇಕು. ಶಾಂತಿಯಿಂದ ಆಗಿದ್ರೆ ಕ್ರಾಂತಿಯಿಂದ ನಾವು ಅನ್ಕೊಂಡಿದ್ದು ಸಾಧಿಸ್ಬೇಕು. ಈಗ ನೋಡ್ರಿ, ನೇಪಾಳದಾಗೂ ಕ್ರಾಂತಿಯಿಂದನೇ ಸ್ಟಾರ್ಟ್ ಆಯ್ತದ. ಅವ್ರು ಯಾವುದೋ ಒಂದು ಬಿಲ್ಡಿಂಗಿಗೆ ಬೆಂಕಿ ಹಚ್ಚರು, ಜನಜಿ ಕಿಡ್ಸ, ಆಮೇಲೆ ಸರ್ಕಾರ ಬದಲಾವಣೆ ಮಾಡ್ರು, ಆಮೇಲೆ ಇವ್ರು ರ್ಯಾಪರ್ ಪ್ರೈಮ್ ಮಿನಿಸ್ಟರ್ ಆದ್ರೆ. ಈಗ ಪ್ರೈಮ್ ಮಿನಿಸ್ಟರ್ ಏನು ಮಾಡ್ತಾರೆ? ಉಪೇಂದ್ರ ಅವ್ರು ಏನೇನು ಅನ್ಕೊಂಡಾರ ಅದನ್ನೆಲ್ಲ ಕರೆ ಮಾಡತ್ತಾರ ನೇಪಾಳದಾಗ. ಉಪೇಂದ್ರ ಅವ್ರ ಯೋಚನೆಗಳು ಏನೇನದಾವ ಅವೆಲ್ಲ ಕರೆ ಆಗತ್ತಾವ ಅಲ್ಲಿ ನೇಪಾಳದಾಗ. ಅಲ್ಲಿ ಪ್ರೈಮ್ ಮಿನಿಸ್ಟರ್ನ ಈಗ ನಾವು ಹೆಂಗೆ ಅಡ್ಡಾಡ್ತೇವೆ ಫುಟ್ಬಾಲ್ದೊಳಗೆ ಹಂಗೆ ಅಡ್ಡಾಡ್ತಾರಲ್ಲಿ. ಕನ್ಸ್ಕೊಂಡವ್ರು ಉಪೇಂದ್ರ. ಅವ್ರೇನ ಸ್ಟಾರ್ಟಿಂಗ್ ಅವರು ಇವ್ರಂಗೆ ಮಾಡಿಲ್ಲ, ಅವ್ರು ಕ್ರಾಂತಿಯಿಂದ ಆತಲ್ಲಿ. ಇವರು ಸ್ವಲ್ಪ ಈ ದಾರಿ ಒಳಗೆ ಬರ್ಬೇಕಂತ ಅಭಿಮಾನಿಗಳು ನಾವು ಕೇಳ್ಕೊತೀವಿ. ಏನು ಮಾಡ್ತೇವ್ರಿ ನೋಡ್ರಿ, ಇದು ನನಸಾಗಲಿ ಪ್ರಜಾಕಿ.